ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಒಂದು ಕಾರ್ಯಕ್ರಮವನ್ನ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನನ್ನ ಇಲಾಖೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘಗಳನ್ನ ಮಾಡಿ ಇಡೀ ರಾಜ್ಯದಲ್ಲಿ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ ನೀವೆಲ್ಲರೂ ಕೂಡ ನಮ್ಮ ಸಹಾಯ ಹಸ್ತಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕೊಂಡಿದ್ವಿ. ಬೆಳಗಾಮಲ್ಲಿ ಈ ಕಾರ್ಯಕ್ರಮವನ್ನ ನಾವು ಲಾಂಚ್ ಮಾಡಿದ್ವಿ. ಆದ್ರೆ ಬಹಳ ಅತಿಯಾಗಿರ್ತಕ್ಕಂಥ ಒಂದು ಸಂತೋಷ ಆಗುತ್ತೆ. ಯಾಕೆಂದ್ರೆ ಸುಮಾರು 46 ಸರ್ಕಾರಿ ಶಾಲೆಗಳಿದ್ದು ಅದರಲ್ಲಿ ಸುಮಾರು 36,000 ನೀವು ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನ ಮಾಡಿದ್ದೀರಿ. ಅದಕ್ಕೆ ಮೊದಲೇದಾಗಿ ನಿಮಗೆ ಧನ್ಯವಾದಗಳು. ನಮ್ಮ SDMC ಅವರು ಇರ್ಬೋದು, ನಮ್ಮ ಹೆಡ್ ಮೇಸ್ಟರ್ ಇರ್ಬೋದು, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಇರ್ಬೋದು. ಇದ್ರ ಜೊತೆಗೆ ಬಹಳ ಸಂತೋಷ ಏನು ಅಂದ್ರೆ ಸುಮಾರು 34,000 ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀವಿ. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಹಳ ಸಂತೋಷ ಆಗುತ್ತೆ. ಏನಂತ ಹೇಳಿದ್ರೆ ಬರೀ ನಿಮ್ಮ ಊರಲ್ಲಿ ಇರ್ತಕ್ಕಂಥವ್ರಲ್ಲ, ನಿಮ್ಮ ತಾಲೂಕಲ್ಲ, ನಿಮ್ಮ ಜಿಲ್ಲೆಯಲ್ಲ, ಬರೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಹಾಗೂ ಹೊರದೇಶದಲ್ಲಿ ಇರ್ತಕ್ಕಂಥವ್ರದ್ದು ಕೂಡ ನೀವು ಅವರನ್ನ ಮೆಂಬರ್ ಮಾಡಿ ಅವರ ಸಹಕಾರನ್ನ ಕೇಳ್ತಾ ಇದ್ರಿ. ಯಾರು ಆ ಸರ್ಕಾರಿ ಶಾಲೆಯಿಂದ ಒಂದು ಸಾಧನೆಯನ್ನ ಮಾಡಿ ಮೇಲ್ದರ್ಜೆಗೆ ಬಂದಿದ್ದಾರೆ, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಒಂದು ರೀತಿಯಲ್ಲಿ ಶಕ್ತಿಯನ್ನ ತಗೊಂಡಿದ್ದಾರೆ. ಹಳ್ಳಿಯಿಂದ ಹೊರದೇಶದಲ್ಲಿ ಇರೋರು ಕೂಡ ನೀವು ಒಂದೊಂದು ಪೈಸನು ಕೂಡ ನೀವೇನ್ ಕೊಡ್ತಾ ಇದ್ರಿ, ನೀವು ಅಂದ್ರೆ ದುಡ್ಡು ಕೊಡೋದಕ್ಕಿಂತ ನಿಮ್ಮ ಶಾಲೆಯ ಜವಾಬ್ದಾರಿಯನ್ನ ಏನು ತಗೊಳ್ತಾ ಇದ್ದೀರಿ, ಏನು ನೀವು ಕಷ್ಟಪಟ್ಟು ಓದಿ ಅದೇ ಕಷ್ಟದಲ್ಲಿ. ಯಾಕಂದ್ರೆ ಟೇಬಲ್ ಇರ್ಲಿಲ್ಲ, ಆದ್ರೆ ಟೇಬಲ್ ಅನ್ನ ಕೊಡ್ಸಿದ್ರಿ. ಕೆಲವು ಕಡೆ ವಾಟರ್ ಟ್ಯಾಂಕ್ ಇರಲಿಲ್ಲ, ವಾಟರ್ ಟ್ಯಾಂಕ್ ಕೊಡ್ಸಿದ್ರಿ. ನಾವು ಫ್ರೀ ಪವರ್ ಅಂತ ಹೇಳಿ ಮಾಡಿದ್ವಿ. ಅಂದ್ರೆ ಫ್ರೀ ಕರೆಂಟ್ ಮತ್ತೆ ಫ್ರೀ ಉಚಿತವಾಗಿ ವಿದ್ಯುತ್ ಶಕ್ತಿ, ಉಚಿತವಾಗಿ ನೀರನ್ನ ಕೊಡ್ತಾ ಇದೀವಿ. ನೀವೇನ್ ಮಾಡಿದ್ರಿ, ಆ ಶಾಲೆಗೆ ಒಂದು ಟ್ಯೂಬ್ಲೈಟ್ ಬೇಡ ಅಂತ ಹೇಳಿ 3 ಟ್ಯೂಬ್ಲೈಟ್ ಹಾಕಿದಿರ. ಫ್ಯಾನಿನ ವ್ಯವಸ್ಥೆ ಮಾಡಿದಿರಿ. ಕಂಪ್ಯೂಟರ್ ಎಲ್ಲ ಟೇಬಲ್ ಒಳಗಿದ್ವು, ಈಗ ಟೇಬಲ್ ಮೇಲ್ ಬಂದಿದೆ. ಮಕ್ಕಳಿಗೆ ಅದು ವಿದ್ಯಾಭ್ಯಾಸಕ್ಕೆ ಆಗ್ತಾ ಇದೆ. ಮತ್ತೆ ಅದೇ ರೀತಿ ಶೌಚಾಲಯಗಳನ್ನ ಕೆಲವರು ಕಟ್ಸ್ಕೊಟ್ಟಿದ್ರಿ, ಕೆಲವು ಬಿಲ್ಡಿಂಗ್ಸ್ ಕಟ್ಕೊಟ್ಟಿದ್ರಿ, ರೂಮ್ಸ್ ಕಟ್ಕೊಟ್ಟಿದ್ರಿ. ಕೆಲವರು ಹಂಚು ಏನಾದ್ರು ಹೋಗಿದ್ರೆ ಅದನ್ನ RCCನೋ ಏನೋ ಒಂದು ರೀತಿಯಲ್ಲಿ ಮಾಡೋದು. ಬಹಳ ನನಗೆ ಮನ್ಸಿಗೆ ಬಂದಿದೆ ಏನು ಅಂತ ಹೇಳಿದ್ರೆ, ನಮ್ಮ ಹೆಣ್ಮಕ್ಳು ಅವರು ಏನು ಆ ಪ್ಯಾಡ್ಸ್ ಅಂತ ಹೇಳಿ ಯೂಸ್ ಮಾಡ್ತಾರೆ, ಆ ಪ್ಯಾಡ್ಸ್ ನ ಅಲ್ಲಲ್ಲೇ ಎಸೆಯೋದ್ರ ಬದಲು ಅದನ್ನ ಪ್ಯಾಡ್ ಬರ್ನಿಂಗ್ ಮಿಷಿನ್ ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ನನ್ನ ಮತದಾರರು ಬಂದು, ಅಣ್ಣ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮಧು ಬಂಗಾರಪ್ಪ ಅವರೇ, ನೀವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಹೆಣ್ಣು ಮಕ್ಕಳಿಗೆ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ ಅಂತ. ಪ್ಯಾಡ್ ಬರ್ನಿಂಗ್ ಇರ್ಬೋದು, ಮತ್ತೆ ಈ ತರ ಸಾಕಷ್ಟು. ಕೆಲವರು ಕ್ರಿಕೆಟ್ ಸೆಟ್ ಕೊಟ್ಟಿದ್ದಾರೆ, ಫುಟ್ಬಾಲ್ ಕೊಟ್ಟಿದ್ದಾರೆ, ಕೆಲವರು ಪೆನ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ಕೊಡೋದ್ರಲ್ಲಿ ದಾನಿಗಳಿಗೆ ಇದೇ ಕೊಡ್ಬೇಕಂತ ಹೇಳಿಲ್ಲ, 500 ರೂಪಾಯಿಂದ ಹಿಡಿದು 5 ಕೋಟಿವರೆಗೂ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಎಲ್ಲರಿಗೂ ಸನ್ಮಾನ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ವೈಯಕ್ತಿಕವಾಗಿ ಬಹಳ ಕಷ್ಟ ಆಗುತ್ತೆ. ಆದ್ರೆ ಸನ್ಮಾನ ಸಂಪೂರ್ಣವಾಗಿ ನಿಮಗೆ, ನಿಮ್ಮ ಸೇವೆಗೆ ಏನು ಇವತ್ತು ಮಕ್ಕಳಿಗೆ ನೀವು ಮಾಡ್ತಾ ಇದ್ದೀರಿ. ನಾವು ಮೊಟ್ಟೆಗೆ ಸುಮಾರು ಅಜೀಂ ಪ್ರೇಮ್ಜಿ ಅವರ ಫೌಂಡೇಶನ್ ಇಂದ 25ನೇ ತಾರೀಕಿಂದ ನಾವೇ ಲಾಂಚ್ ಮಾಡಿದ್ವಿ. 1591 ಕೋಟಿ ನಿಮ್ಮ ತೆರಿಗೆ ಹಣ ಅಲ್ಲ. ಅದು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರು ಕಷ್ಟಪಟ್ಟು ದುಡ್ದಿರೋದು ಸಾಮಾಜಿಕ ಸೇವೆಗೆ ಏನ್ ಹಣವನ್ನ ಇಟ್ಟಿದ್ದಾರೆ. ನಮ್ಮ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಅವ್ರ ಸರ್ಕಾರದ ಮೇಲೆ, DK ಶಿವಕುಮಾರ್ ಅವ್ರ ಸರ್ಕಾರದ ಮೇಲೆ, ಮತ್ತೆ ವಿಶೇಷವಾಗಿ ನನ್ನ ಇಲಾಖೆಯನ್ನ ನಂಬಿ ಕೋಟ್ಯಾಂತರ ರೂಪಾಯಿನ 1591 ಕೋಟಿ ಕೊಡೋದು ಬಹಳ ಚಿಕ್ಕ ಮಾತಲ್ಲ. ಬಹಳ ಇಡೀ ದೇಶದಲ್ಲಿ ಮೊದಲೇದಾಗಿ ಏನ್ ಕೊಡ್ತಾ ಇದಾರೆ, ನಮ್ಮ ಮಕ್ಕಳಿಗೆ ದಿನಾ ಮೊಟ್ಟೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತಾ ಇದಾರೆ. ಪೌಷ್ಟಿಕತೆಗೂ ನಾವು ಒತ್ತನ್ನ ಕೊಡ್ತೀವಿ, ನಮ್ಮ ಶಿಕ್ಷಣಕ್ಕೂ ಕೂಡ ಒತ್ತನ್ನ ಕೊಡ್ತಕ್ಕಂಥದ್ದು ಇದೆ. ಸಮಸ್ಯೆ ಸಾಕಷ್ಟು ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಟೀಚರ್ಸ್ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಹಂತವಾಗಿ ನಾವು ಮಾಡ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರ್ಯಾರು ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲರೂ ಬಿಟ್ಟು ಹೋಗಿದ್ರೆ, ಯಾಕಂದ್ರೆ ನೀವು ವಾಟ್ಸ್ಆಪ್ ಗ್ರೂಪಿಗೆ ಹಾಕಿದ್ರೆ ಅವರು ನಿಮಗೆ ಆರ್ಥಿಕವಾಗಿ ಶಕ್ತಿಯನ್ನ ಕೊಡ್ತಕ್ಕಂಥದ್ದು, ಸಾಮಾಜಿಕವಾಗಿ ಶಕ್ತಿಯನ್ನ ಕೊಡ್ತಕ್ಕಂಥದ್ದು, ಶಾಲೆಗೆ ಬೇರೆ ಬೇರೆ ರೀತಿಯಲ್ಲಿ ಶಕ್ತಿಯನ್ನ ಕೊಡ್ತಕ್ಕಂಥದ್ದು, ಕಲಿಕೆಗೆ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಅದು ಮಾಡ್ತಾರೆ. ಅದಕ್ಕೆ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. SDMC ಅವರು ದಯವಿಟ್ಟು ಜವಾಬ್ದಾರಿಯನ್ನ ತಗೊಳ್ಳಿ. ಯಾಕೆಂದ್ರೆ ಸಾಕಷ್ಟು ಹಣ ಬರ್ತಾ ಇದೆ, ಸಾಕಷ್ಟು ವ್ಯವಸ್ಥೆ ನಡೀತಾ ಇದೆ. ಆದ್ರೆ ಬೇರೆಯವರು ಸಹಕಾರ ಮಾಡೋದಕ್ಕೆ ಮುಂದಿದ್ದಾರೆ. ಆದ್ರೆ ಸಹಕಾರ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೆಲವರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಿಮ್ಮ ಶಾಲೆಯಲ್ಲಿ ನೀವೇನಾದ್ರೂ ಈ ದಿನದಲ್ಲಿ ಇಲ್ಲ ಯಾವಾಗಾದ್ರೂ ಯಾರಾದ್ರೂ ನಿಮಗೆ ದಾನಿಗಳು ಯಾವ್ದಾದ ತರದ ಒಂದು ಸಹಕಾರ ಮಾಡಿದ್ರೆ, ಯಾವ್ದೇ ತರದ ಸಹಕಾರ, ಈಗ ನಾ ಹೇಳಿದ್ನಲ್ಲ, ಟೇಬಲ್ ಕೊಡ್ಸಿರ್ಬೋದು, ಲೈಟ್ ಹಾಕ್ಸಿರ್ಬೋದು, ಫ್ಯಾನ್ ಕೊಟ್ಟಿರ್ಬೋದು, ನೀರಿನ ವ್ಯವಸ್ಥೆ ಮಾಡಿರ್ಬೋದು, ಅವ್ರು ವಾಟರ್ ಟ್ಯಾಂಕ್ ಕೊಟ್ಟಿರ್ಬೋದು, ಶೌಚಾಲಯ ಕಟ್ಟಿರ್ಬೋದು, ಗ್ರೌಂಡಿಗೆ ಏನೋ ಕೊಟ್ಟಿರ್ಬೋದು, ಇಲ್ಲಾಂದ್ರೆ ಫುಟ್ಬಾಲ್ ಕ್ರಿಕೆಟ್ ಏನಾದ್ರು ಒಂದು ಸಹಕಾರ ಮಾಡಿರ್ಬೋದು, ಅವ್ರು ನೋಟ್ ಬುಕ್ ಕೊಟ್ಟಿರ್ಬೋದು, ಏನೇ ನಿಮಗೆ ಶಾಲೆಗೆ ಬಣ್ಣ ಹೊಡೆದಿರ್ಬೋದು. ಅದೇ ರೀತಿ ನೀವು ಟೇಬಲ್ ಕೊಡ್ಸಿರ್ಬೋದು, ಪೀಠೋಪಗಳನ್ನ ಕೊಟ್ಟಿರ್ಬೋದು.
ಸ್ಮಾರ್ಟ್ ಕ್ಲಾಸ್ ಕೊಟ್ಟಿರ್ಬೋದು, ಸ್ಮಾರ್ಟ್ ಬೋರ್ಡ್ ಕೊಟ್ಟಿರ್ಬೋದು, ಗ್ರೀನ್ ಬೋರ್ಡ್ ಕೊಟ್ಟಿರ್ಬೋದು, ಏನೋ ಒಂದು ಯಾವ್ದೇ ತರದ ಒಂದು ಕೆಲಸ ಮಾಡಿದಾಗ್ಲೂ ಕೂಡ ಅದನ್ನ ನೀವು ನಮಗೆ ಕಳ್ಸ್ಕೊಳ್ಳಿ. ಸಹಕಾರ ಮಾಡ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ, ಅದನ್ನ ವಿಡಿಯೋ ಮಾಡಿ ನಿಮ್ಮ ಹೇಳಿಕೆಗಳನ್ನ ನೀವು ಕೊಡಿ. ಅವರು ಕೂಡ ಹೇಳಿಕೆ ಕೊಟ್ರೆ ನನ್ನ ಶಾಲೆಗೆ ನಾನು ಈ ಸಹಕಾರ ಮಾಡಿದ್ದೀನಿ ಅಂತ ಹೇಳಿ ಈ 36,000 ಗ್ರೂಪಿಗೂ ಕೂಡ ನಾನು ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಕಳಿಸ್ಕೊಡ್ತೀವಿ, ಮಾನ್ಯ DK ಶಿವಕುಮಾರ್ ಅವ್ರಿಗೆ ಕೊಡ್ತೀವಿ. ಯಾಕೆಂದ್ರೆ ನನ್ನ ಇಲಾಖೆಯಲ್ಲಿ ಬರೀ ನಮ್ಮ ಸರ್ಕಾರದ ಹಣ ಅಲ್ಲ, ಸರ್ಕಾರಕ್ಕಿಂತ ಮೀರಿ ಇವತ್ತು ದಾನಿಗಳು ಯಾರು ಈ ಶಾಲೆಗಳಿಂದ ಓದಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ, ಅವ್ರ ಜವಾಬ್ದಾರಿಯನ್ನ ಮರ್ತಿಲ್ಲ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನ್ ಇವತ್ತು ನೀವು ಸಹಕಾರ ಮಾಡ್ತಿದ್ದೀರಿ, ಯಾವತ್ತೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ದಾನಿಗಳು ಏನಾದ್ರು ಕೊಟ್ಟಿದ್ರೆ ದಯವಿಟ್ಟು ಆ ವಿಡಿಯೋನ ಮಾಡಿ ನಮಗೆ ಕಳಿಸ್ಕೊಡಿ. ನಾವ್ ಇದನ್ನ ಬೇರೆ ಬೇರೆ ಗ್ರೂಪಿಗೂ ಹಾಕಿದಾಗ ಅದು ಗೊತ್ತಾಗ್ತದೆ. ಸೊ ಮೆಂಬರ್ಸ್ನು ಜಾಸ್ತಿ ಮಾಡ್ಬೇಕು, SDMC ಅವರು ಮತ್ತೆ ಹೆಡ್ ಮಾಸ್ಟರ್ ಎಲ್ಲರೂ ಕುತ್ಕೊಂಡು ಚರ್ಚೆ ಮಾಡಿ ಇದನ್ನ ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿದ್ರೆ ಇದು ಪ್ರಚಾರ ಜಾಸ್ತಿ ಆಗುತ್ತೆ. ನೀವ್ ಏನಾದ್ರು ದಾನ ಮಾಡಿದ್ರೆ ಬೇರೆಯವ್ರಿಗೆ ಅದು ಗೊತ್ತಾಗ್ಬೇಕು ನಾವ್ ಏನ್ ಮಾಡಿದೀವಿ ಅಂತಕ್ಕಂಥದ್ದನ್ನ. ಇಷ್ಟೇ ಅಲ್ಲ, ನೀವು ವಿಡಿಯೋ ಮಾಡ್ಬೇಕಾದ್ರೆ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ ಅಲ್ಲಿ ಟೀಚರ್ಸು ಇಲ್ಲ SDMC ಅವರು ಯಾರು ಸಹಾಯ ಮಾಡಿದಾರೆ ನಿಮಗೆ ಅವ್ರ ಬಗ್ಗೆ ಒಂದು ರಿಯಾಕ್ಷನ್ ಬೇಕೇ ಬೇಕು. ಅದ್ರ ಜೊತೆಗೆ ಮಕ್ಕಳ ರಿಯಾಕ್ಷನ್ ಮಾತ್ರ ಮರಿಬೇಡಿ. ಯಾಕೆಂದ್ರೆ ಮಕ್ಕಳು ಬಹಳ ದೇವ್ರ ಸಮಾನ. ಅವ್ರಿಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಅವ್ರು ಹೇಳ್ತಾರೆ ಇಂಥವ್ರು ನಮಗೆ ಸಹಾಯ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಅಂತ. ಅವರು ಕೂಡ ಒಂದು ಎಕ್ಸ್ಪ್ಲೈನ್ ಮಾಡ್ಲಿ, ಇಷ್ಟು ದಿವಸ ನಾವು ನೆಲ ಮೇಲೆ ಕೂರ್ತಾ ಇದ್ವಿ, ಈಗ ಯಾರೋ ಒಬ್ರು ಕೊಡ್ಸಿದ್ದಾರೆ, ಆ ಅಣ್ಣನಿಂದ ಇಲ್ಲ ಅಕ್ಕನಿಂದ ನನಗೆ ಸಹಕಾರ ಆಗಿದೆ, ಅದಕ್ಕೆ ಇವತ್ತು ಗೌರವದಿಂದ ಒಂದು ಚೇರ್ ಮೇಲೆ ಕೂರ್ತಾ ಇದ್ದೀನಿ ಅಂತ ಹೇಳಿ ಆ ಮಕ್ಕಳಿಂದ ಹೇಳಿಸಿದ್ರೆ ಯಾರು ದಾನಿಗಳಿದ್ದಾರೆ ಅವರಿಗೂ ಕೂಡ ಗೌರವ ಕೊಟ್ಟ. ನಾವು ಗೌರವ ಕೊಡೋದಲ್ಲ, ಮಕ್ಕಳು ಕೊಡಬೇಕಾಗತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳ ರಿಯಾಕ್ಷನ್ ಕೂಡ ಅವ್ರೇನು ಅವರ ಭಾವನೆಗಳೇನಿದೆ ಅದನ್ನು ಕೂಡ ನೀವು ಕಳಿಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ನಾವೆಲ್ಲರಿಗೂ ಅದನ್ನ ಕಳಿಸ್ಕೊಡಕ್ಕಂತ ನಾವು ವ್ಯವಸ್ಥೆನ ಮಾಡ್ತೀವಿ. ಮತ್ತೆ ಎಲ್ಲರಿಗೂ ಕೂಡ ಈ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯನ್ನ ನೀವು ತಗೊಂಡಿರೋದ್ರಿಂದ ನಿಮಗೆಲ್ಲರಿಗೂ ಕೂಡ ಎಲ್ಲ ರಾಜ್ಯದ ಮಕ್ಕಳ ಪರವಾಗಿ ಏನು ಶಿಕ್ಷಣಕ್ಕೆ ನೀವು ಸಹಕಾರವನ್ನ ಕೊಡ್ತಾ ಇದ್ದೀರಿ, ಈ ದೇಶದ ಒಳ್ಳೆ ಪ್ರಜೆ ಆಗ್ಲಿಕ್ಕೆ ನೀವು ಸಹಕಾರವನ್ನ ಮಾಡ್ತಾ ಇದ್ದೀರಿ, ಒಳ್ಳೆ ಪ್ರಜೆ ಆಗಿ ನೀವು ಬಹಳ ಉನ್ನತ ಸ್ಥಾನದಲ್ಲಿ ಹೋಗಿ ಮತ್ತೆ ನಿಮ್ಮ ಶಾಲೆಯನ್ನ, ಯಾಕೆ ನಿಮ್ಮ ಶಾಲೆ ಅಂತ ಹೇಳಿದ್ರೆ ತಂದೆ ತಾಯಿಯ ಸಮಾನವಾಗಿ ನಾವು ನೋಡ್ತೀವಿ, ಅದನ್ನ ನೀವು ಜವಾಬ್ದಾರಿಯನ್ನು ತಗೊಂಡಿದ್ದಕ್ಕೆ ನನ್ನ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ, ಇದು ನಿಮ್ಮ ಶಾಲೆ, ನಿಮ್ಮ ಕರ್ತವ್ಯ, ನಿಮ್ಮ ಕಾರ್ಯಕ್ರಮ. ಧನ್ಯವಾದಗಳು.